ಓಂ ನಮಃ ಶಿವಾಯ ಶ್ರೀಮಾತ್ರೇ ನಮಃ. ನಮಸ್ತೆ ಪ್ರಿಯ ವೀಕ್ಷಕರೇ, ಮಹಾಯೋಗಿ ಜ್ಞಾನ ತಾಣಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ವಿಡಿಯೋದಲ್ಲಿ ವಿಶೇಷವಾಗಿ 2026 ವರ್ಷ ಧನಸು ರಾಶಿಯವರಿಗೆ ಹೇಗಿರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೇನೆ. ಧನಸು ರಾಶಿಯೋದು ಧಾರ್ಮಿಕ ರಾಶಿ. ಧಾರ್ಮಿಕ ವ್ಯಕ್ತಿಗಳು ಜಾಸ್ತಿ ಜನಿಸ್ತಾರೆ. ಅದೃಷ್ಟದ ರಾಶಿ. ಈ ಧನಸು ರಾಶಿಯವರು ಹಿಡಿದ ಕೆಲಸನ ಮಾಡ್ದಲೇ ಬಿಡಲ್ಲ, ಅಷ್ಟೊಂದು ಛಲವಾದಿಗಳು. ಸೊ 2025ರಲ್ಲಿ ಅವರಿಗೆ ಶನಿಯ ಒಂದು ಪ್ರತಿಕೂಲ, ಹಾಗೆ ಗುರುವಿನ ಅಷ್ಟಮ ಸ್ಥಾನದಿಂದ ಒಂದು ಅರ್ಧ ವರ್ಷ, ಒಂದು 6 ತಿಂಗಳು ಚೆನ್ನಾಯಿತು, 6 ತಿಂಗಳು ಚೆನ್ನಾಗಿರಲಿಲ್ಲ. ಆದರೆ 2026 ವರ್ಷದಲ್ಲಿ ನಿಮ್ಗೊಂದು 75% ವೆರಿ ಗುಡ್ ರಿಸಲ್ಟನ್ನು ನೀವು ಅನುಭವಿಸ್ತೀರಾ. ಅದು ಹೇಗೆ ಅನ್ನೋದನ್ನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಕೊನೆವರೆಗೂ ವಿಡಿಯೋನ ಮಿಸ್ ಮಾಡದೆ ನೋಡಿ. ಸೊ ನಿಮಗೆ ವರ್ಷದ ಪ್ರಾರಂಭನೇ ಯಾರು ವಿವಾಹಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ, ಮೇ ತಿಂಗಳೊಳಗಡೆ ನೀವು ಸ್ವಲ್ಪ ಜಾಸ್ತಿ ಪ್ರಯತ್ನ ಮಾಡಿ ನಿಮಗೆ ವಿವಾಹ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಹಾಗೆ ಯಾರು ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಇದ್ದೀರಾ, ನಿಮಗೂ ಸಹ ಅನುಕೂಲ ಜಾಸ್ತಿ ಆಗುತ್ತೆ. ಹಾಗೆ ಯಾರು ಬಿಸ್ನೆಸ್ ಇದ್ದೀರಾ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಯಾರು ಶಿಕ್ಷಣ ಕ್ಷೇತ್ರ, ಬ್ಯಾಂಕಿಂಗ್ ಕ್ಷೇತ್ರ, ಫೈನಾನ್ಸ್ ಕ್ಷೇತ್ರ, ಹಾಗೆ ಕಾನೂನು ಕ್ಷೇತ್ರ, ಧಾರ್ಮಿಕ ಕ್ಷೇತ್ರಗಳಲ್ಲಿದ್ದೀರಾ ಇವರಿಗೆಲ್ಲವೂ ಅತ್ಯಂತ ಹೆಚ್ಚಿನ ಲಾಭವನ್ನು ಗುರು ತಂದುಕೊಡ್ತಾರೆ. ಹಾಗೆ ಯಾರ ದಂಪತಿಗಳ ಮಧ್ಯೆ ಮತ್ತು ರಿಲೇಷನ್ಶಿಪ್ ಯಾವುದೇ ಇರ್ಬೋದು, ಆ ರಿಲೇಷನ್ಶಿಪ್ ಮಧ್ಯದಲ್ಲಿ ಏನಾದರೂ ಬ್ರೇಕಪ್ ಆಗಿತ್ತು, ಮನಸ್ತಾಪಗಳಾಗಿತ್ತು ಅಂತ ಹೇಳಿದರೆ ಈ ಒಂದು ಸಮಯದಲ್ಲಿ ನೀವು ಹೋಗಿ ಅವರ ಹತ್ರ ಮಾತಾಡಿ, ಅವರಿಗೆ ಮಾತಾಡ್ಸಿದ್ರೆ ನಿಮ್ಗೆ ಕನ್ವಿನ್ಸ್ ಆಗ್ತಾರೆ. ನಿಮ್ಮ ದಾಂಪತ್ಯದ ಮಧ್ಯೆ ಒಂದು ಅನ್ಯೂನ್ಯತೆ ಬರುತ್ತೆ, ಒಂದು ರಾಗ ಪ್ರೇಮ ಅನ್ನೋದು ಅರಳುತ್ತೆ. ಹಾಗೆ ಗುರುವು ಮೇಯವರೆಗೂ ನಿಮಗೆ ಅದ್ಭುತವಾದ ರಿಸಲ್ಟನ್ನು ಕೊಡ್ತಾರೆ. ನಿಮಗೆ ಲಗ್ನಾಧಿಪತಿ ಹಾಗೆ ಚತುರ್ಥಾಧಿಪತಿ ಆಗಿರೋದ್ರಿಂದ ಒಂದು ಶನಿಯ ಒಂದು ಪ್ರತಿಕೂಲ ಪರಿಣಾಮ ಏನಿದೆ ಚತುರ್ಥ ಭಾವದಲ್ಲಿ, ಮನೆ, ಗೃಹ, ವಾಹನ, ತಾಯಿ, ಮಾನಸಿಕ ನೆಮ್ಮದಿ, ಆದಷ್ಟು ಮನಸ್ಸಿಗೆ ಭಯ, ಆತಂಕ ಅನ್ನೋದು ಇರುತ್ತೆ. ಏನಾಗ್ಬಿಡುತ್ತೋ ಏನಾಗುತ್ತೋ ಅಂತ. ಹಾಗೆ ತಾಯಿ ಆರೋಗ್ಯದ ಒಂದು ಸ್ವಲ್ಪ ಕಿರಿಕಿರಿ ನೀವು ಇದು ಮಾಡ್ತಾ ಇರ್ತೀರ. ವಾಹನಗಳು ಜಾಸ್ತಿ ಪದೇ ಪದೇ ಲಾಸ್ಟ್ ಒಂದು ಏಪ್ರಿಲ್ ನಂತರ ನಿಮಗೆ ರಿಪೇರಿ ಜಾಸ್ತಿ ಬರ್ತಾ ಇರುತ್ತೆ. ಏನು ಪ್ರಾಬ್ಲಮ್ಸ್ ಇರೋದಿಲ್ಲ, ಅದು ರಿಪೇರಿ ಬರ್ತಾ ಇರುತ್ತೆ. ಸ್ವಲ್ಪ ಎಲ್ಲ ಸ್ಲೋ ಡೌನ್ ಆಗುತ್ತೆ. ಗೃಹಕ್ಕೆ ಸಂಬಂಧಪಟ್ಟಂಗೆ ವಾಹನ ತೊಗೋಬೇಕು ಅಂತಿದ್ರೆ, ಮನೆ ತೊಗೋಬೇಕು ಅಂತಿದ್ರೆ ಎಲ್ಲ ಸ್ಲೋ ಡೌನ್ ಆಗುತ್ತೆ. ಖರ್ಚು ತುಂಬ ಜಾಸ್ತಿ ಆಗ್ತಾ ಬರುತ್ತೆ. ಮನೆ ರಿನೋವೇಷನ್ಗಿರ್ಬೋದು ಅಥವಾ ಮನೆ ತೊಗೊಳ್ಳಿಕ್ಕೆ, ಸೈಟ್ ತೊಗೊಳ್ಳಿಕ್ಕೆ, ಈ ಥರ ವಿಚಾರದಲ್ಲಿ ನಿಮಗೆ ಖರ್ಚು ಜಾಸ್ತಿ ಆಗ್ತಾ ಬರುತ್ತೆ. ಮತ್ತು ಆಸ್ಪತ್ರೆ ಖರ್ಚು, ತಾಯಿಯ ಆರೋಗ್ಯದ ವಿಚಾರವಾಗಿ ಖರ್ಚುಗಳು ಜಾಸ್ತಿ ಆಗ್ತಾ ಬರುತ್ತೆ. ಇದನ್ನೆಲ್ಲವೂ ಗುರು ನಿಮಗೆ ಸವಾಲ್ಸೋಕ್ಕೆ ಒಂದು ಬಲವನ್ನು ಕೊಡ್ತಾರೆ, ಒಂದು ಜ್ಞಾನವನ್ನು ಕೊಡ್ತಾರೆ, ಒಂದು ಧೈರ್ಯವನ್ನು ಕೊಡ್ತಾರೆ. ಸೊ ಗುರು ಅಪ್ ಟು ಮೇವರೆಗೂ ಒಂದು ಒಳ್ಳೆಯ ಸ್ಥಾನದಲ್ಲಿ ಇದ್ಕೊಂಡು ನಿಮಗೆ ಅಷ್ಟೇ ಒಂದು ಹಣದ ಇನ್ಫ್ಲೋವನ್ನು, ಹಾಗೆ ಒಂದು ಧೈರ್ಯ, ಸಪೋರ್ಟನ್ನು, ಗುರು ಎಲ್ಡರ್ಸ್ ಸಪೋರ್ಟ್ನೆಲ್ಲ ಗುರು ತಂದು ಕೊಡ್ತಾರೆ. ಮೇ ನಂತರ ಜೂನಿಂದ ಅಕ್ಟೋಬರ್ 31ವರೆಗೂ ಗುರು ಅಷ್ಟಮ ಭಾವಕ್ಕೆ ಹೋಗ್ತಾ ಇದ್ದಾರೆ. ಈ ಭಾವದಲ್ಲಿ ಸ್ವಲ್ಪ ಈ ಒಂದು ಸಮಯದಲ್ಲಿ, ಯಾವಾಗ ಜೂನ್ 2ನೇ ತಾರೀಕಿಂದ ಅಕ್ಟೋಬರ್ 31 ಈ ಸಮಯದಲ್ಲಿ ಆದಷ್ಟು ನೀವು ತಾಳ್ಮೆಯಿಂದ ಇರಿ. ಹಾಗೆ ಮೇನ್ ಮುಖ್ಯವಾಗಿ ಹೊಟ್ಟೆಗೆ ಸಂಬಂಧಪಟ್ಟಂತೆ ಏನಾದರೂ ಸಮಸ್ಯೆಗಳಿದ್ದರೆ, ಆರೋಗ್ಯ ಸಮಸ್ಯೆ ಉಲ್ಬಣಗೊಳ್ಳೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ನೀವು ಆಸ್ಪತ್ರೆಗೆ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. ಇದು ಏಕೆಂದರೆ ಗುರು ಅಷ್ಟಮಕ್ಕೆ ಬರ್ತಾ ಇದ್ದಾರೆ, ಲಗ್ನಾಧಿಪತಿನ ಅಷ್ಟಮ ಭಾವಕ್ಕೆ ಹೋದಾಗ ಸ್ವಲ್ಪ ಆರೋಗ್ಯ ಸಮಸ್ಯೆನ ಖಂಡಿತ ತಂದು ಕೊಡ್ತಾರೆ. ಹಾಗೆ ಪಿತ್ರಾಜಿತ ಆಸ್ತಿ ಏನಾದ್ರು ಇದ್ದರೆ ಈ ಸಮಯದಲ್ಲಿ ಧನುರಾಶಿಯವರಿಗೆ ಸಿಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಏನು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ, ಯಾವುದೋ ಒಂದು ನಿಂತೋಗಿರುತ್ತೆ, ಆ ಹಣ ಬರುವ ಸಾಧ್ಯತೆ ಇರುತ್ತೆ. ಆಕಸ್ಮಿಕ ಧನಲಾಭ ಅನ್ನೋದು ಇರುತ್ತೆ. ಹಾಗೆ ಯಾರು R&D ಫೀಲ್ಡಲ್ಲಿ ಇದ್ದೀರಾ, ರಿಸರ್ಚ್ ಮತ್ತು ಅಕ್ಲೆಟ್ ಸೈನ್ಸು, ಇನ್ಶೂರೆನ್ಸು, ಟ್ಯಾಕ್ಸ್, ಈ ಥರ ಒಂದು ಕ್ಷೇತ್ರದಲ್ಲಿ ಯಾರಿದ್ದೀರಾ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಯಾಕೆಂದರೆ ಗುರುವಿನ ಉಚ್ಚ ಸ್ಥಾನ ಕಟಕ ರಾಶಿಯಲ್ಲಿ ಇರೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಹಾಗೆ ನೀವು ಈ ಸಮಯದಲ್ಲಿ ಒಬ್ಬ ಗುರುಗಳನ್ನ ನೀವು ಸಂಧಿಸುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದರಲ್ಲೂ ಆಧ್ಯಾತ್ಮ ಸಾಧನೆ ಮಾಡಿರೋರು, ಈ ಥರ ಒಂದು ಗುರುಗಳು, ಸಾಧುಗಳ ದರ್ಶನ ನಿಮಗೆ ಆಗುತ್ತೆ. ಒಂದು ಗುರು ದೀಕ್ಷೆ ಅನ್ನೋದು ನಿಮಗೆ ಸಿಗುವ ಸಾಧ್ಯತೆ ಧನುಸ್ಸು ರಾಶಿಯವರಿಗೆ ಜಾಸ್ತಿ ಇರುತ್ತೆ. ಹಾಗೆ ನೀವು ತೀರ್ಥಕ್ಷೇತ್ರಗಳ ಒಂದು ದರ್ಶನ ಮತ್ತು ಪ್ರವಾಸ ಕೈಗೊಳ್ಳುವ ಸಾಧ್ಯತೆ ಇರುತ್ತೆ. ಒಂದು ಏನಂತ ಹೇಳಿದರೆ ಆಧ್ಯಾತ್ಮ ಸಾಧನೆ, ಈ ಒಂದು ಅಕ್ಟೋಬರ್ 5 ತಿಂಗಳು ನೀವು ಆಧ್ಯಾತ್ಮ ಸಾಧನೆ, ದೇವರ ಸಾಧನೆ, ದೇವ್ರ ಬಗ್ಗೆ ಜಾಸ್ತಿ ಭಕ್ತಿ, ಇದೆಲ್ಲ ಜಾಸ್ತಿ ಇರುತ್ತಲ್ಲ, ಇದನ್ನು ಸ್ವಲ್ಪ ಮಾಡಿದರೆ ಅದು ಅಕ್ಟೋಬರ್ 31 ನಂತರ ಏನಾಗ್ತಾಯಿದೆ, ಗುರು ಭಾಗ್ಯಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ನಿಮಗೆ ನಿಮ್ಮ ಭಾಗ್ಯ ವೃದ್ಧಿ ಆಗುತ್ತೆ. ನೀವೇನು ಎಷ್ಟು ಎಫರ್ಟ್ ಹಾಕಿರ್ತಾರೆ ಅದೆಲ್ಲ ರಿಸಲ್ಟು ಆಗಿ ಬರುತ್ತೆ. ಸೊ ಹಾಗಾಗಿ ನೀವು ಆದಷ್ಟು ನಿಮ್ಮ ಪ್ರಯತ್ನವನ್ನು ಮಾಡಿ. ಅಕ್ಟೋಬರ್ 31 ನಂತರ ಅಪ್ ಟು ಜನವರಿ 5ನೇ ತಾರೀಕುವರೆಗೂ ಗುರು
ಭಾಗ್ಯಸ್ಥಾನದಲ್ಲಿ ಇರ್ತಾರೆ. ಆ ಒಂದು ಸಮಯದಲ್ಲಿ ನಿಮಗೆ ಭಾಗ್ಯ ಸಾಥ್ ಕೊಡುತ್ತೆ, ದೈವ ಬಲ ಸಿಗುತ್ತೆ, ತಂದೆಯ ಸಹಕಾರ ಸಿಗುತ್ತೆ, ದೂರ ಪ್ರವಾಸಗಳು, ಉನ್ನತ ವ್ಯಾಸಂಗ ಇವೇನೇನು ಇರುತ್ತೆ ಅವೆಲ್ಲ ನಿಮ್ಮ ಆಸೆಗಳು ನೆರವೇರುತ್ತೆ. ಯಾರು ಉನ್ನತ ವ್ಯಾಸಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಅದು ಸ್ವಲ್ಪ ಸ್ಟಕ್ ಆಗ್ಬೋದು, ಆದರೆ ಅಕ್ಟೋಬರ್ 31 ನಂತರ ನಿಮಗೆ ಉನ್ನತ ವ್ಯಾಸಂಗಕ್ಕೆ ಮಾಡಬೇಕು ಅಂತ ಇದ್ದವರಿಗೆ ಖಂಡಿತ ನಿಮಗೆ ಯಶಸ್ಸನ್ನು ತಂದುಕೊಡ್ತಾರೆ. ಸೊ ಹಾಗೆ ಗುರುವಿಗೆ ಸಂಬಂಧಪಟ್ಟಂತೆ ನೀವು ಗುರುಗಳ ದರ್ಶನವನ್ನು ಮಾಡ್ಕೊಬನ್ನಿ. ರಾಘವೇಂದ್ರ ಸ್ವಾಮಿ ಇರ್ಬೋದು, ಸಾಯಿಬಾಬಾ ಈ ಥರ ದರ್ಶನ ಮಾಡಿ. ಹಾಗೆ ಪ್ರತಿ ಗುರುವಾರ ನಿಮ್ಮ ಮನೆ ಹತ್ರ ಎಲ್ಲಿರುತ್ತೆ ದೇವಸ್ಥಾನಕ್ಕೆ, ಗುರುಗಳ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ಹಾಗೆ ಗುರುವಿನ ಮಂತ್ರವನ್ನು ಜಪ ಮಾಡ್ತಾ ಇರಿ. ಗುರುವಿನ ಬೀಜ ಮಂತ್ರ ಓಂ ಗ್ರಾಂ ಗ್ರೀಂ ಗ್ರೌ ಸಹ ಗುರುವೇ ನಮಃ, ಈ ಮಂತ್ರವನ್ನು ನೀವು 108 ಬಾರಿ ಪ್ರತಿದಿನ ಪಡಿಸೋದ್ರಿಂದ ಗುರುವಿನ ಇಲ್ ಎಫೆಕ್ಟ್ಸ್ ಏನಿರುತ್ತೆ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಶನಿ ಚತುರ್ಥ ಭಾವದಲ್ಲಿ ಇದ್ಕೊಂಡು ನಿಮಗೆ ಅದೇ ಆಗಲೇ ಹೇಳ್ದಂಗೆ ಮನೆಗೆ ಖರ್ಚು ಜಾಸ್ತಿ ಮಾಡ್ತಾರೆ, ರಿಪೇರಿ ಕೆಲಸಗಳು ಜಾಸ್ತಿ ಆಗ್ತವೆ. ಶನಿ ಸ್ಲೋ ಪ್ಲಾನೆಟ್, ಯಾವುದೇ ಒಂದು ಸ್ಥಾನಕ್ಕೆ ಹೋದರೂ ತುಂಬ ಡಿಲೇ ಮಾಡ್ತಾರೆ ಮತ್ತು ರಿಸ್ಟ್ರಿಕ್ಟ್ ಮಾಡ್ತಾರೆ, ಯಾವುದನ್ನು ಫಲಗಳ ಕೊಡೋದಿಲ್ಲ. ಯಾವಾಗ ಅದ್ರ ಮೇಲೆ ಆಸೆ ಬಿಟ್ಬಿಡ್ತೀವೋ ಆಗ ಅವರು ಫಲ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ನೀವು ನಿಮ್ಮ ಪ್ರಯತ್ನ ಮಾಡ್ತಾ ಇರಿ. ಹಾಗೆ ಲೇಜಿನೆಸ್ಸು ತುಂಬ ಜಾಸ್ತಿ ಬರುತ್ತೆ. ಆ ಲೇಜಿನೆಸ್ನ ಬಿಟ್ಬಿಟ್ಟು ನಿಮ್ಮ ಪ್ರಯತ್ನ ನೀವು ಜಾಸ್ತಿ ಆಗ್ತಾ ಬಂದರೆ ಖಂಡಿತ ಶನಿ ಹೋಗೋ ಸಮಯದಲ್ಲಿ ಖಂಡಿತ ಒಳ್ಳೆ ರಿಸಲ್ಟ್ನ ಕೊಡ್ತಾರೆ. ಹಾಗೆ ಯಾರು ಧನಸು ರಾಶಿಯವರು ಒಂದು ಮನೆ ಮಾಡ್ಕೋಬೇಕು, ಒಂದು ಸೈಟ್ ತೊಗೋಬೇಕು ಅಂತ ಇದ್ದೀರಾ, ಒಂದು ವಾಹನ ತೊಗೋಬೇಕು ಅಂತೀರಾ, ಖಂಡಿತ 2027 ಜೂನ್ ಒಳಗಡೆ ಧನಸು ರಾಶಿಯವರು ಒಂದು ವಾಹನ ಮನೆ ತಗೊಳ್ತೀರಾ. ಬಟ್ ಅದಕ್ಕೆ ಖರ್ಚು ಜಾಸ್ತಿ ಆಗುತ್ತೆ, ಆದರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಿ. ಯಾಕೆ ಅಂದರೆ ನೀವು 50 ಲಕ್ಷಕ್ಕೆ ಪ್ಲ್ಯಾನ್ ಮಾಡಿ 5 ಕೋಟಿ ಮನೆ ತೊಗೊಂಡ್ರೆ ನಿಮ್ಮ ಕೈಲಿ ಬರ್ಡನ್ ಆಗುತ್ತೆ, ಅದನ್ನು ಬೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ರೀತಿಯಾದ ಒಂದು ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಅಕ್ಕಪಕ್ಕ ನೋಡಿ, ಅದು ಬೇರೆಯವ್ರು ನೋಡಿ ಗಾಡಿನ 10 ಲಕ್ಷದ ಬದಲು 1 ಕೋಟಿ ಗಾಡಿ ತೊಗೊಳ್ಳೋದು, ಈ ಥರದ್ದೆಲ್ಲ ಮಾಡ್ಲಿಕ್ಕೆ ಹೋಗ್ಬಿಡಿ. ನಿಮ್ಮ ಬಜೆಟ್ ಏನಿರುತ್ತೆ, ನಿಮ್ಗೆ ಏನಿರುತ್ತೆ, ಒಂದು ನಿಮ್ಮದು ಬುದ್ಧಿ ವಿವೇಕವನ್ನು ಉಪಯೋಗಿಸ್ಕೊಂಡು ನಿಮ್ಮ ಲಿಮಿಟ್ ಒಳಗಡೆ ನೀವು ತೊಗೊಂಡ್ರೆ ಅಷ್ಟೇನು ಪ್ರಾಬ್ಲಮ್ ಆಗಲ್ಲ. ಬಟ್ ಏನೇ ಆದ್ರೂ 2026 ವರ್ಷದಲ್ಲಿ ನಿಮಗೆ ಖರ್ಚನ್ನು ಜಾಸ್ತಿ ತೋರಿಸ್ತಾ ಇದೆ. ಆ ಖರ್ಚಿನ ಮೇಲೆ ಇಡ್ತಾ ಇರಬೇಕು. ಹಾಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತುಂಬ ಖರ್ಚುಗಳು ಬರುತ್ತೆ. ಇನ್ನೊಂದು ಹಾಗೆ ಏನಂತ ಹೇಳಿದ್ರೆ ಕರ್ಮಭಾವವನ್ನು ಶನಿ ಇದನ್ನೇ ದೃಷ್ಟಿ ಮಾಡ್ತಾ ಇರೋದ್ರಿಂದ ಅಲ್ಲೂ ಸಮೇತ ನಿಮಗೆ ಸ್ವಲ್ಪ ಪ್ರತಿರೋಧ ಒಡ್ಡುವಂಥ ಸಹೋದ್ಯೋಗಿಗಳು ನಿಮ್ಗೆ ಇರ್ತಾರೆ. ನಿಮ್ಮ ಹೆಸರನ್ನ ಹಾಳು ಮಾಡಬೇಕು ಅಂತ, ನಿಮ್ಮನ್ನ ಡೌನ್ ಮಾಡಬೇಕು ಅಂತ ತುಂಬ ಜನ ಕಾಯ್ತಾ ಇರ್ತಾರೆ. ಬಟ್ ಅದಕ್ಕೆ ಯಾವುದಕ್ಕೂ ನೀವು ಸೊಪ್ಪಾಕ್ಲಿಕ್ಕೆ ಹೋಗಬೇಡಿ. ಅದಕ್ಕೆ ಆವಾಗಲೇ ಕ್ಲಾರಿಟಿ ಕೊಟ್ಕೊಂಡು ನಿಮ್ಮ ಮುಂದೆ ಹೋಗಿ. ಕಾರ್ಯಕ್ಷೇತ್ರದಲ್ಲಂತೂ ನಿಮ್ಮನ್ನು ಯಾರು ಏನೂ ಮಾಡಲಿಕ್ಕಾಗೋದಿಲ್ಲ, ನೀವು ಯಶಸ್ಸನ್ನು ಗ್ಯಾರಂಟಿ ಪಡೀತೀರ. ಹಾಗೆ ಕಿರಿಯ ಸಹೋದರಿಯರು ಯಾರಿರ್ತಾರೆ ಅವ್ರ ಕಡೆಯಿಂದ ನಿಮಗೆ ಸಪೋರ್ಟ್ ಬರುತ್ತೆ. ಅವ್ರ ಸಪೋರ್ಟ್ನ ತಗೊಳ್ಳಿ. ಖಂಡಿತ ಅವ್ರು ನಿಮಗೆ ಧನ ಸಹಾಯ, ಬೆಂಬಲ ಎಲ್ಲವನ್ನು ಮಾಡ್ತಾರೆ. ಹಾಗೆ ಯಾರು ಸೋಷಿಯಲ್ ಮೀಡಿಯಾ, ಕಮ್ಯುನಿಕೇಷನ್ನು, ಪ್ರಿಂಟ್ ಮೀಡಿಯಾ, ಶಾರ್ಟ್ ಡಿಸ್ಟೆನ್ಸ್ ಮಾಡಿ ಟ್ರಾವೆಲ್ ಮಾಡಿ ಬಿಸ್ನೆಸ್ ಮಾಡ್ತಿರೋರು, ರೈಟಿಂಗ್ ಫೀಲ್ಡರ್ ಇರೋದು, ಸ್ಪೀಚ್ ಮಾಡೋವಂಥವ್ರು, ಸಿಂಗರ್ಸು, ಸ್ಪೋರ್ಟ್ಸ್ ಮ್ಯಾನ್, ಈ ಥರ ಎಲ್ಲ ಯಾರಿದ್ದೀರಾ ಅವರಿಗೆ ಖಂಡಿತ ಧನಸು ರಾಶಿಯವರಿಗೆ ಉತ್ತಮ ಅವಕಾಶಗಳು ಸಿಗುತ್ತೆ. ಯಾಕೆ ಅಂತ ಹೇಳಿದರೆ ರಾಹು ತೃತೀಯ ಭಾವದಲ್ಲಿ ತೃತೀಯ ಭಾವ ಕುಂಭರಾಶಿಯಲ್ಲಿ ಇರೋದ್ರಿಂದ, ಕುಂಭರಾಶಿ ಸ್ವಕ್ಷೇತ್ರ ಆಗಿರೋದ್ರಿಂದ ರಾಹು ಖಂಡಿತ ಒಳ್ಳೆ ಫಲಗಳನ್ನ ಕೊಡ್ತಾರೆ. ತೃತೀಯ ಭಾವದಲ್ಲಿ ನಿಮಗೆ ಧೈರ್ಯ ಅನ್ನೋದು ಬರುತ್ತೆ. ರಾಹು ಏನು ಹೇಳ್ತಾರೆ, ಓಕೆ ಐ ವಿಲ್ ಡ್ಯೂ ಇಟ್, ಯಾವ್ದಾದ್ರು ಸರಿ, ಯಾವ ಎಕ್ಸ್ಟ್ರಾಡಿನರಿ ಔಟ್ ಆಫ್ ದಿ ಬಾಕ್ಸ್ ಥಿಂಕ್ ಮಾಡಿ ಆದ್ರೂ ಅವ್ರು ಕೆಲಸ ಮಾಡ್ತಾರೆ. ಸೊ ಹಂಗಾಗಿ ರಾಹು 3ನೇ ಭಾವದಲ್ಲಿ ಇರೋದ್ರಿಂದ ನಿಮ್ಮ ಸ್ಕಿಲ್ ಜಾಸ್ತಿ ಬರುತ್ತೆ. ಆನ್ಲೈನ್ ಮೀಡಿಯಾ, ಸೋಷಿಯಲ್ಲು, IT ಫೀಲ್ಡ್, ಈ ಥರ ಯಾರು ಇದ್ದೀರಾ, ವಿದೇಶ ಸಂಬಂಧಪಟ್ಟ ಯಾರು ವರ್ಕ್ ಮಾಡ್ತಿದ್ದೀರಾ, ಖಂಡಿತ ನಿಮಗೆ ಕೆಲಸದ ಜಾಗದಲ್ಲಿ ಒಂದು ಒಳ್ಳೆ ಯಶಸ್ಸು ಅನ್ನೋದು ಸಿಗುತ್ತೆ. ನಿಮ್ಮ ಸ್ಕಿಲ್ಲಿಗೆ ಒಂದು ಬೆಲೆ ಅನ್ನೋದು ಸಿಗುತ್ತೆ. ಅದರಿಂದಾಗಿ ನೀವು ಹೆಚ್ಚಿನ ಧನವೃದ್ಧಿ ಮಾಡ್ಕೊಬೋದು, ಹಣವನ್ನು ಅರ್ನಿಂಗ್ ಮಾಡ್ಕೋಬೋದು. ಸೊ ಅದು ಒಳ್ಳೆ ಫಲವನ್ನು ಕೊಡುತ್ತೆ. ಹಾಗೆ ಕೇತು 9ನೇ ಭಾವದಿಂದ ತಂದೆ ಆರೋಗ್ಯದ ಬಗ್ಗೆ ಅವಾಗ ಕಿರಿಕಿರಿ ಬರ್ತಲೇ ಇರುತ್ತೆ. ಅವ್ರಿಗೂ ಸ್ವಲ್ಪ ನೀವು ಆದಷ್ಟು ತಂದೆಯ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕಾಗತ್ತೆ. ಹಾಗೆ ಗುರುಗಳಿದ್ರೆ ಕೆಲವೊಂದು ಸಮಯದಲ್ಲಿ ಗುರುಗೆ ಮತ್ತು ನಿಮಗೆ ಒಂದು ಸಣ್ಣ ಪುಟ್ಟ ಹೆಲ್ತಿ ಡಿಬೇಟ್ ಆಗೋ ಚಾನ್ಸಸ್ ಇರುತ್ತೆ. ಅದನ್ನ ಸ್ವಲ್ಪ ಕಡಿಮೆ ಮಾಡಿ. ಯಾವತ್ತು ಗುರುಗಳ ಹತ್ರ ನೀವು ಆದಷ್ಟು ಕೇಳಿದಷ್ಟು ಜ್ಞಾನ ಅವರಿಂದ ನೀವು ಪಡ್ಕೋಬೋದು. ಬಿಟ್ಟೆ ವಾದ ಮಾಡಿದರೆ ಏನು ಸಿಗೋದಿಲ್ಲ. ಗುರುಗಳು ಜಾಸ್ತಿ ವಾದ ಮಾಡೋಕೆ ಹೋಗಬೇಡಿ. ಹಾಗೆ ಆಧ್ಯಾತ್ಮಿಕ ಮತ್ತು ದೈವಿಕ ಕ್ಷೇತ್ರದ ಬಗ್ಗೆ, ದೈವಿಕ ಚಿಂತನೆ ಬಗ್ಗೆ ಜಾಸ್ತಿ ಮಾಡ್ತೀರಾ. ಯಾಕೆ ಅಂತ ಹೇಳಿದರೆ ಕೇತು 9ನೇ ಭಾವದಲ್ಲಿ ಇರೋದ್ರಿಂದ, 9ನೇ ಭಾವ ಭಾಗ್ಯ ಭಾವ, ಧರ್ಮ ಭಾವನ ಸೂಚನೆ ಮಾಡೋದ್ರಿಂದ, ಅಧ್ಯಾತ್ಮವನ್ನು ಸೂಚನೆ ಮಾಡೋದ್ರಿಂದ ನಿಮಗೆ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ಚಿಂತನೆ ಎಲ್ಲ ಆ ಕಡೆ ಹೋಗುತ್ತೆ. ಕೇತು ಆ ಕಡೆ ಇದು ಮಾಡ್ತಾರೆ, ಡೈವರ್ಟ್ ಮಾಡಿಸ್ತಾರೆ ನಿಮ್ಮ ಮೈಂಡನ್ನು. ನೀವು ಒಂದು ಆಧ್ಯಾತ್ಮಿಕ ಗುರುಗಳನ್ನು ಆಗಲೇ ಹೇಳ್ದಂಗೆ ಭೇಟಿಯಾಗೋ ಸಾಧ್ಯತೆ ಇರುತ್ತೆ. ಅವರಿಂದ ದೀಕ್ಷೆಯನ್ನು ನೀವು ಪಡ್ಕೊಳ್ತೀರಾ. ಹಾಗೆ ದೂರ ಪ್ರವಾಸ, ತೀರ್ಥಕ್ಷೇತ್ರ ಪ್ರವಾಸಗಳ ಒಂದು ಯೋಗನೂ ಸಮೇತ ಇರುತ್ತೆ. ಬಟ್ ಕೇತು 9ರಲ್ಲಿ ಇರೋದ್ರಿಂದ ಗುರು 9ಕ್ಕೆ ಬಂದ್ರೂ ಸ್ವಲ್ಪ ಅದ್ಯಾರು ಉನ್ನತ ವಿದ್ಯಾಭ್ಯಾಸಕ್ಕೆ
ಯಾರು ಪ್ರಯತ್ನ ಮಾಡ್ತಿರ್ತೀರಾ, ಹಾಗೆ ದೂರ ದೇಶಗಳಿಗೆ ಕೆಲಸ ಮಾಡೋಕ್ಕೆ ಯಾರು ಪ್ರಯತ್ನ ಮಾಡ್ತಾರೆ ಆ ಸ್ವಲ್ಪ ಕೇತು ವಿಘ್ನಗಳನ್ನು ಕೊಟ್ಟು ಸಮೇತ ಗುರುವಿನ, ಯಾಕೆಂದರೆ ರಾಹು ಕೇತುಗಳು ಆಗಿರೋದ್ರಿಂದ ಅವು ಆ ಯಾವ್ದು ಜೊತೆಲಿ ಗ್ರಹ ಇರುತ್ತೆ ಆ ಗ್ರಹದ ಪೋರ್ಟ್ಫೋಲಿಯೋ ತಗೊಳ್ತೇವೆ, ಆ ಗ್ರಹದ ಪ್ರಕಾರನೇ ವರ್ಕ್ ಮಾಡ್ತೇವೆ. ಹಂಗಾಗಿ ಗುರು ಭಾಗ್ಯಸ್ಥಾನ ಸಿಂಹ ರಾಶಿಯಲ್ಲಿರೋದು ಒಳ್ಳೆಯ ರಿಸಲ್ಟೇ ಬರುತ್ತೆ. ಆದರೂ ನೀವು ಪರಿಹಾರವಾಗಿ ದಿನನಿತ್ಯ ನಾಯಿಗಳಿಗೆ ಆಹಾರವನ್ನು ನೀಡ್ತಾ ಬನ್ನಿ. ಹಾಗೇ ಗಣೇಶನ ಸನ್ನಿಧಾನಕ್ಕೆ ಹೋಗಿ 21 ಗಕ್ಕೆ ಅರ್ಪಿಸಿ 21 ಪ್ರದಕ್ಷಿಣೆ ಮಾಡ್ಕೊತ ಬಂದರೆ ಕೇತುವಿನ ಒಂದು ನೆಗೆಟಿವ್ ಎಫೆಕ್ಟ್ಸು ಕಡಿಮೆ ಆಗಿ ಒಂದು ಹೆಚ್ಚಿನ ಶುಭ ಫಲಗಳನ್ನ ನೀವು ಪಡಿಬೋದು. ಸೊ ಓವರಾಲ್ ಆಗಿ ನೋಡಬೇಕು ಅಂತ ಹೇಳಿದರೆ ಈ ಜೂನಿಂದ ಅಕ್ಟೋಬರ್ ಪೀರಿಯಡಲ್ಲಿ ಸ್ವಲ್ಪ ನಿಮಗೆ ಹಿನ್ನಡೆ ಅಂತ ಅನ್ನೋದು ಕಾಣಿಸುತ್ತೆ. ಹಾಗೆ ಒಂದು ಸ್ವಲ್ಪ ಸ್ಲೋ ಆಯಿತು, ಸ್ಟಕ್ ಆಗಿಬಿಟ್ಟು ಅನಿಸುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಆದರೆ ಸ್ಟಾರ್ಟಿಂಗಿಂದ ಒಂದು ಫ್ಲೋ ಚೆನ್ನಾಗಿರೋದ್ರಿಂದ ಆ 5 ಮಂತ್ಸ್ ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡಿದ್ರೆ ಅಂದರೆ 2026 ನಿಮಗೆ ವಂಡರ್ಫುಲ್ ರಿಸಲ್ಟ್ ಕೊಡುತ್ತೆ. ಬಟ್ ಏನಂದರೆ ನೀವು ಆದಷ್ಟು ಧ್ಯಾನವನ್ನು ಜಾಸ್ತಿ ಮಾಡಿ. ಶನಿ ಚತುರ್ಥ ಭಾವದಲ್ಲಿ ಇದ್ಕೊಂಡು ಮನಸ್ಸನ್ನ ತುಂಬ ಪ್ರೆಷರ್ ಕೊಡ್ತಾ ಇರ್ತಾರೆ. ಅವ್ರು ಏನಂದರೆ ಅವ್ರಿಗೆ ಏನು ಬೇಕು ಆ 4th ಹೌಸ್ಗೆ ಮನೆ ಜವಾಬ್ದಾರಿ ಇರ್ಬೋದು, ವಾಹನ ರಿಪೇರಿ ಕೊಡೋದು, ತಾಯಿ ಆರೋಗ್ಯ, ಈ ಥರ ಪ್ರತಿಯೊಂದರಲ್ಲೂ ಅಡೆತಡೆಗಳನ್ನ ಕೊಡ್ತಾ ಇರ್ತಾರೆ. ಯಾಕೆಂದರೆ ಶನಿ ಧನಸ್ಸು ರಾಶಿಯವರಿಗೆ ಸೆಕೆಂಡ್ ಲಾರ್ಡ್, ಥರ್ಡ್ ಲಾರ್ಡ್ ಆಗಿದ್ದಾರೆ. ಒಂದು ರೀತಿ ಮಾರಕನೂ ಆಗಿರೋದ್ರಿಂದ ಸ್ವಲ್ಪ ಬಾಧೆಗಳನ್ನ ಕೊಡ್ತಾರೆ. ಸೊ ಅವರಿಗೆ ಏನಂದರೆ ಆದಷ್ಟು ಡಿಸಿಪ್ಲೈನ್ ಆಗಿ ಇರಬೇಕು. ಹಾಗೆ ನೀವು ತುಂಬ ಮೋಟಿವೇಶನ್ ತಗೊಂಡು ಮಾಡಬೇಕು. ನೀವು ನಿಮ್ಮ ಕೆಲಸಗಳು ನೀವು ಮಾಡಿಬಿಟ್ಟು ನೀವು ಸುಮ್ಮನೆ ಆಗಿಬಿಟ್ರೆ 4th ಹೌಸ್ ರಿಸಲ್ಟ್ನ ಖಂಡಿತ ಶನಿ ಕೊಡ್ತಾರೆ. ಸೊ ಪ್ರತಿನಿತ್ಯ ಹನುಮಾನ್ ಚಾಲೀಸ್ ಮಾತ್ರ ನೀವು ಪಠನೆ ಮಾಡೋದನ್ನ 2027 ಜೂನ್ವರೆಗೂ ಬಿಡ್ಲಿಕ್ಕೆ ಹೋಗ್ಬಿಡಿ. ಪ್ರತಿನಿತ್ಯ ಮಾಡಿ. ಪ್ರತಿ ಶನಿವಾರ ಹನುಮಾನ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತಾಯಿರಿ. ಸೊ ಆ ಹನುಮಾನ್ ಶಕ್ತಿ, ಒಂದು ಧೈರ್ಯ ಅನ್ನೋದು ಅವರು ನಿಮಗೆ ಕೊಡ್ತಾರೆ. ನಾವು ಯಾವ ನಾವು ಆರಾಧನೆ ಮಾಡ್ತೀವಿ, ಯಾವ ದೇವತೆನ ಆರಾಧನೆ ಮಾಡ್ತೀವೋ ಅವರ ಒಂದು ಎನರ್ಜಿ ಬರುತ್ತೆ. ಆ ಎನರ್ಜಿ ಬಂತು ಅಂತ ಹೇಳಿದ್ರೆ ಆ ಎನರ್ಜಿಯಿಂದ ನಾವು ನಮ್ಮ ಬರೋ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಂಡು ಮುಂದೆ ಹೋಗ್ಬೋದು. ಸೊ ಹಾಗೇ ಇನ್ನೊಂದು ವಿಶೇಷ ಏನಂತ ಹೇಳಿದರೆ ಧನುಸ್ಸು ರಾಶಿಯವರಿಗೆ 2027ಕ್ಕೆ ಶನಿ ಪಂಚಮಕ್ಕೆ ಬರ್ತಾರೆ. ಹಾಗೆ ಗುರುನು ಭಾಗ್ಯಸ್ಥಾನಕ್ಕೆ ಬರ್ತಾರೆ. ಸೊ ಆ ಭಾಗ್ಯಸ್ಥಾನಕ್ಕೆ ಬಂದಾಗ ಒಂದು ಒಳ್ಳೆಯ ರಿಸಲ್ಟ್ನ ಖಂಡಿತ ಕೊಡ್ತಾರೆ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಧನುಸ್ಸು ರಾಶಿಯವರಿಗೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಸಾಯಿರಾಮ್.